ನಾನು ಡಿ ಸಿ ಅವರು, ಎ ಸಿ ಅವರು, ತಹಸೀಲ್ದಾರು, ಈ ಭಾಗದ ಆರ್ ಐ, ಪಿ ಡಿ ಒಗಳು ಮತ್ತು ಈ ಭಾಗದ ಪ್ರಮುಖ ಲೀಡ್ರು ಮತ್ತು ಮನ್ಮೂಲ್ನ ಅಧ್ಯಕ್ಷರಾದ ಶಿವಪ್ಪ ಅವರು ಮತ್ತು ನಮ್ಮೆಲ್ಲ ಮುಖಂಡರು ಮಂಡ್ಯಕ್ಕೆ ಕಾರ್ಖಾನೆ ಬರಬೇಕು ಅಂತೇಳಿ, ನಿರುದ್ಯೋಗ ಯುವಕರಿಗೆ ಕೆಲಸ ಆಗಬೇಕು ಅಂತೇಳಿ ಇವತ್ತು ಸಾತ್ನೂರು ಫಾರ್ಮಲ್ಲಿ ಕಾಡಾಗೆ ಸಂಬಂಧಿಸಿದ 90 ಎಕರೆ ಜಾಗ, ಸರ್ವೆ ನಂಬರ್ 257ರಲ್ಲಿ ಭಾಳ ನೀಟಾಗಿದೆ. 3 ಕಡೆ ರಸ್ತೆ ಮಾಡ್ಬೋದು. ಇದು ಭಾಳ ವರ್ಷಗಳಿಂದ ಕಾಡ ವಶದಲ್ಲಿದೆ. ಕಾಡ ವಶದಲ್ಲಿದ್ದು ಸುಮ್ಮನೆ ತೆಕ್ಕಲು ಬಿಡೋದಕ್ಕಿಂತ ಇದನ್ನು ಕ್ಯಾಬಿನೆಟಲ್ಲಿಟ್ಟು ಕೈಗಾರಿಕೆಗೆ ನಾವು ಮೀಸಲಿಡೋಣ ಅಂತೇಳಿ ಬಂದಿದ್ದೀವಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರ ಹತ್ರ ಮಾತಾಡಿದ್ದೀನಿ. ಕಾರ್ಖಾನೆ ಬರೋಂಗಿದ್ರೆ ಇಮಿಡಿಯೇಟ್ಲಿ ಕ್ಯಾಬಿನೆಟಲ್ಲಿಟ್ಟು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾನು ಮತ್ತು ಶಿವಪ್ಪ ಅವರಿಬ್ಬರು ಬಂದು ಜಾಗವನ್ನು ನೋಡಿದ್ದೀವಿ. ಚೆನ್ನಾಗಿದೆ. 3 ಕಡೆ ರೋಡ್ ಇದೆ, ನೀರಿನ ಸೌಕರ್ಯ ಇದೆ, ಸಿಟಿಗೆ ಹತ್ರ ಇದೆ, ಪಕ್ಕದಲ್ಲೇ ಲೇಔಟ್ ಇದೆ, ಸ್ಟಾರ್ ಹೋಟ್ಲಿದೆ, ಎಲ್ಲ ಇದೆ. ವಿದೇಶದಿಂದ ಕಾರ್ಖಾನೆ ಬಂದರೂ ಅವ್ರಿಗೆ ಏನೇನು ಸೌಲಭ್ಯ ಬೇಕೋ ಎಲ್ಲವೂ ಇದೆ. ಅದಕ್ಕೋಸ್ಕರ ಬಂದು ನೋಡಿ ಕೈಗಾರಿಕೆಗೆ ಇದನ್ನು ಮೀಸಲಿಡೋಣ ಅಂತೇಳಿ ತೀರ್ಮಾನ ಮಾಡಿದೆ. 90 ಎಕರೆ ಜಾಗ ಇದೆ. ಇನ್ನೊಂದು 10 ಎಕರೆ ಅಕ್ವಿಜೇಷನ್ ಮಾಡ್ತೀವಿ. ಇನ್ನು 1000 ಎಕರೆ ಬೇಕಾದರೆ ಇಲ್ಲಿಂದ ಅಲ್ಲಿವರೆಗೂ ಚಿಕ್ಕಮಂಡ್ಯವರೆಗೂ ಅಕ್ವಿಜೇಷನ್ ಮಾಡಿ ಕೈಗಾರಿಕೆಯನ್ನು ತರಬಹುದು. ನಾನು ಮಾತಾಡ್ತೀನಿ, ಈ ಜಾಗ ಇದೆ ಅಂತ ಗೊತ್ತಿಲ್ಲ. ಹೇಳ್ತೀನಿ, 2 ನಿಮಿಷ ಹೇಳ್ತೀನಿ. ಇದು ಎಲ್ಲರಿಗೂ ಇದೇ ಮಿಸ್ಗೈಡ್ ಆಗ್ತಾಯಿದೆ. ನೀವೊಂದು ಕ್ವಶನ್ ಕೇಳ್ತೀರಾ, ಏನು ಸರ್ ಕಾರಲ್ಲಿ ಬಂದ್ರೆ ಬಸ್ಸಲ್ಲಿ ಬಂದ್ರೆ ಅಂತ. ನಾನು ಕಾರಲ್ಲಿ ಬರ್ಬೇಕಾದ್ರೆ ಕೆಂಗೇರಿಯಿಂದ ರಾಮನಗರದಿಂದ ಮದ್ದೂರಿಂದ ಅಮರಾವತಿಯಿಂದ ರೈಟ್ ತೊಗೊಂಡು ಬಂದೆ ಅಂತ ಹೇಳಬೇಕು. ಬೆಂಗಳೂರಿಂದ ಮಂಡ್ಯಕ್ಕೆ ಬಂದೆ ಅಂದರೆ ಏನು ಅವ್ರು ಏನು ಹೇಳಿದ್ದಾರೆ, ಕೈಗಾರಿಕೆಗೆ ಇದೆಯಾ ಅಂದರೆ ಮೊದಲು ನಾಗಮಂಗಲದಲ್ಲಿ ಮಾಡೋಕ್ಕೆ ಹೋದಾಗ ರೈತರು ವಿರೋಧ ಮಾಡಿದ್ರು, ಅದನ್ನು ನಾವು ಕೈ ಬಿಟ್ಟಿದ್ದೀವಿ. ಕುದುರೆಗುಂಡಿಯಲ್ಲಿ ಮಾಡೋಕ್ಕೆ ಹೋದ್ರು, ಅದನ್ನು ಕೈ ಬಿಟ್ಟಿದ್ದೀವಿ. ಈಗ ಸಿದ್ಧಪಡಿಸಿದ ಜಾಗ ಇಲ್ಲ. ಆದರೆ ಪಾಯಿಂಟ್ ಈಸ್ ಇಂಪಾರ್ಟೆಂಟ್ ಈಸ್ ಆದರೆ ನೀವು ಕಾರ್ಖಾನೆ ತರ್ತೀವಿ ಅಂದರೆ ನಾವು ಅಕ್ವಿಜಿಷನ್ ಮಾಡಿ ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ನಿಮ್ಮ ಹತ್ರ ಇಲ್ಲದೇ ಇರುವಾಗ, ಇಲ್ಲದೇ ಇರೋದನ್ನು ನಾನು ಇದೆ ಅಂತ ಯಾಕೆ ಸುಳ್ಳು ಹೇಳಬೇಕು? ಅವರು ಸಿದ್ಧಪಡಿಸಿದ ಜಾಗ ಇಲ್ಲ. ಹಿಂದೆ ಈಗ ಹೇಳಿದ್ದು ನಾನು 2ನೇ ಸರಿ ರಿಪೀಟ್ ಮಾಡೋಕ್ಕಾಗಲ್ಲ. ನಾಗಮಂಗಲದಲ್ಲಿ ಗಲಾಟೆ ಆಯಿತು, 2,500 ಎಕರೆ ಮಾಡೋಕ್ಕೆ ಹೋದಾಗ. ಮತ್ತು ಇನ್ನೊಂದರಲ್ಲಿ ಕುದುರೆಗುಂಡಿಲಿ ರೈತರು ಇದಕ್ಕೆ ಹೋಗಿದ್ದಾರೆ, ಕೋರ್ಟ್ಗೆ ಹೋಗಿದ್ದಾರೆ. ಈಗ ಸಿದ್ಧಪಡಿಸಿದ ಜಾಗ ಎಲ್ಲ ನೀವು ಕಾರ್ಖಾನೆ ತರ್ತೀವಿ ಅಂದರೆ ಕೊಡ್ತೀವಿ ಅಂದರೆ ಅದರಲ್ಲಿ ಏನು ಅದನ್ನು ಮುಚ್ಚುಮರೆ ಏನಿಲ್ವಲ್ಲ. ಓಪನಾಗೆ ಸ್ಟೇಟ್ಮೆಂಟ್ ಮಾಡಿ ನಮ್ಮ ಮಂತ್ರಿಗಳು ಅದನ್ನು ಉತ್ತರನ ಓದಿಲ್ಲ. ಅವ್ರಿಗೆ ನಿಮಗೆ ಮಿಸ್ಕಮ್ಯುನಿಕೇಷನ್ ಆಯಿತು ಅಂದರೆ ಅದು ಯಾವುದೋ ಪ್ರಶ್ನೆ ಯಾರೋ ಶಾಸಕರಿಗೆ ಕೇಳಿರಬೇಕು, ಅದಕ್ಕೆ ಉತ್ತರ ಕೊಟ್ಟಿರೋದನ್ನ ನಮ್ಮ ಹತ್ರ ಬಂದಿದ್ದೀರಿ ಅಂತ ಅವರು ಸ್ವಲ್ಪ ಟೆಂಪ್ಟ್ ಆದರು. ಆಮೇಲೆ ನಾನು ಕೂರಿಸ್ಬಿಟ್ಟು ಕಾಪಿ ಹೌದಾ ಇದನ್ನು ಮೊದಲೇ ತೋರಿಸಿದ್ರೆ ನಾನು ಮಾತಾಡ್ತಿದ್ದೆ ಅಂತ ಹೇಳಿದ್ರು. ಇಷ್ಟೇ, ಅಲ್ಲಿ ಯಾವ ಗೊಂದಲನೂ ಆಗಿಲ್ಲ. ಮಿಸ್ಕಮ್ಯುನಿಕೇಷನ್. ಅವರು ಕಾಪಿ ಓದಿರಲಿಲ್ಲ, ನೀವು ಕ್ವಶನ್ ಕೇಳಿದ್ರೆ ಆವಾಗ ಈ ರೀತಿ ನಮ್ಮ ಹತ್ರ ಯಾರೋ ಕೇಳಿದ್ದು ಬಂದು ಕೇಳ್ತಾ ಇದ್ದೀರಿ ಅಂತ ಆಯ್ತು. ಹೇಳಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಇಷ್ಟು ದಿನದಿಂದನೂ ಹೇಳ್ತಾ ಇದ್ದಿದ್ದು ವಿಚಾರ ಅಂತಂದರೆ ಡಿ ಸಿ ಅವ್ರಿಗೆ ನಾನು ಪದೇ ಕೇಳ್ತಾ ಇದ್ದೀನಿ, ಜಾಗ ಇಲ್ಲ, ಜಿಲ್ಲೆಲೇ ಜಾಗ ಇಲ್ಲ ಅಂತ. ನೀವು ಹೇಳ್ತಾ ಇದ್ರಿ ಜಿಲ್ಲೆಯಲ್ಲಿ ಜಾಗ ಇದೆ ಅಂತ. ಇದು ಯಾಕೆ ಗೊತ್ತಿರಲಿಲ್ಲ ಅಂತ? 2 ಸರಿ ಮುಖ್ಯಮಂತ್ರಿ ಆಗಿದ್ದಾರೆ. ನಾವು ಏನು ದೊಡ್ಡವ್ರಿಗೆ ಹಿರಿಯರಿಗೆ ಮಾತಾಡಬಾರ್ದು. ಅವ್ರು ಪ್ರಧಾನಮಂತ್ರಿ ಕುಟುಂಬದವರು. ನಂದು ಬಿಟ್ಬಿಡೋಣ, ಅವ್ರದ್ದು ಬಿಟ್ಬಿಡೋಣ. ಒಂದು ಒಳ್ಳೆಯ ವಾತಾವರಣ ಇದ್ದರೆ ಮಾತ್ರ ಕೈಗಾರಿಕೆ ಬರೋದು. ಕೈಗಾರಿಕೆ ಮಾಡಿದವನು ನಮ್ಮ ದೊಡ್ಡಪ್ಪನೂ ಅಲ್ಲ, ಅವ್ರ ಚಿಕ್ಕಪ್ಪನೂ ಅಲ್ಲ. ಒಬ್ಬ ಉದ್ಯಮಿ. ಅವನು ಕುಮಾರಸ್ವಾಮಿ, ಚಲುವರಾಯಸ್ವಾಮಿ, ಡಿ ಕೆ ಶಿವಕುಮಾರ್ ಅಲ್ಲ. ನಿನಗೆ ಆ ಜಿಲ್ಲೆಯಲ್ಲಿ ವಾತಾವರಣ ಚೆನ್ನಾಗಿದೆಯಾ, ನಾನು ಕಾರ್ಖಾನೆ ಹಾಕಿದ್ರೆ, ಕೈಗಾರಿಕೆ ಹಾಕಿದ್ರೆ ತೊಂದರೆ ಆಗಲ್ವ ಅನ್ನೋ ವಾತಾವರಣ ಸೃಷ್ಟಿ ಆದರೆ ಮಾತ್ರ ಬರೋದು. ಈಗ ಟಿ ವಿಯಲ್ಲಿ, ಪೇಪರಲ್ಲಿ ಫೈಟ್ ಮಾಡಿಕೊಂಡು, ಕ್ವಶನ್ ಕೊಟ್ಕೊಂಡು, ಆನ್ಸರ್ ಕೊಟ್ಕೊಂಡು ಫೈಟ್ ಆಡಿದ್ರೆ ಯಾವ ಕಾರ್ಖಾನೆಯೂ ಬರಲ್ಲ. ಅದರಿಂದ ಇಲ್ಲಿಗೆ ಸ್ಟಾಪ್ ಮಾಡೋಣ ನಾವು ಸ್ಟೇಟ್ಮೆಂಟ್ ಕೊಡೋದು. ನಾನೇ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀನಿ, ಜಾಗ ನೋಡಿದ್ದೀನಿ, ಜಾಗ ಕೊಡೋಕೆ ರೆಡಿ ಇದ್ದೀವಿ. ಒಳ್ಳೆ ವಾತಾವರಣವನ್ನು ನಿರ್ಮಾಣ ಮಾಡೋಣ. ಕುಮಾರಣ್ಣವ್ರ ಕೈಯಲ್ಲಿ ಶಕ್ತಿ ಇದೆ ಕಾರ್ಖಾನೆ ತರೋದಕ್ಕೆ. ಅವರು ಸುಮ್ಮನೆ ಇವ್ರಿಗೆ ಲೆಟ್ರ್ ಬರೆಯೋದು ಬಿಟ್ಟು, ನಾನು ಅವ್ರಿಗೆ ಅವರ ಅಧಿಕಾರಿಗಳಿಗೆ ಆಕ್ಸೆಸ್ ಇದ್ದೀನಿ, ಫ್ರೀ ಇದ್ದೀನಿ. ಅಂದರೆ ಅವರು ಬೇರೆ MLAಗಳ ಹತ್ರ ವೈಯಕ್ತಿಕ ಫೈಟಿಂಗ್ ಇರ್ಬೋದು, ನನ್ನ ಹತ್ರ ಇಲ್ಲ. ನಾನು ಅವ್ರಿಗೆ ಆಕ್ಸೆಸ್ ಇದ್ದೀನಿ. ನನಗೆ ಟೈಮ್ ಕೊಡಲಿ, ಇಲ್ಲ ಅವ್ರು ಕರೆ ಮಾಡಲಿ, ಅವ್ರ PAಗಳು ಯಾರಾದರೂ, ನಾನು ಹೋಗಿ ಜಾಗ ಕೊಡ್ತೀನಿ. ಉತ್ತಮ ವಾತಾವರಣವನ್ನು ಸೃಷ್ಟಿ ಮಾಡೋಣ. ಮಂಡ್ಯದ ಯುವಕರಿಗೆ ಕಾರ್ಖಾನೆ ಬೇಕಾಗಿದೆ. ಮಂಡ್ಯದ ಯುವಕರು ಬೇರೆ ರಾಜ್ಯ, ದೇಶ, ಅಲ್ಲಿ ಇಲ್ಲಿ ಕೆಲಸ ಮಾಡೋದು ತಪ್ಸೋಣ, ಇಲ್ಲೇ ಕೆಲಸ ಕೊಡೋಣ. ಉತ್ತಮವಾಗಿ ಶಾಂತಿಯುತದಿಂದ ಅವರು ರಾಜಕೀಯವಾಗಿ 8,000 ಕೋಟಿ ಬಂದು ವಾಪಸ್ ಹೋದಂಗೆ, 25 ಕೋಟಿ ಶುಗರ್ ಸ್ಕೂಲ್ಗೆ ಬಂದು ವಾಪಸ್ ಹೋದಂಗೆ ಸ್ಟೇಟ್ಮೆಂಟ್ ಬೇಡ. ಏನು ವಿಶಾಲ ಹೃದಯದಲ್ಲಿ ಕಾರ್ಖಾನೆ ಮಾಡೋಣ. ಅವರಾರ ತರಲಿ, ನಾವಾರ ಸ್ಥಾಪನೆ ಮಾಡಲಿ, ನಮ್ಮ ರಾಜ್ಯ ಸರ್ಕಾರನಾದರೂ ಕಾರ್ಖಾನೆ ಕೊಡಲಿ. ಈ ಜಾಗನ ಕಾರ್ಖಾನೆಗೆ ಮೀಸಲಿಡೋಣ.
ಮುಂದಿನ ಪೀಳಿಗೆಯ ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗಲಿ. ನೋ ಫೈಟ್. ಮೀಡಿಯಾ ಮಾತಾಡೋದ್ರಿಂದ ಕಾರ್ಖಾನೆ ಇಂಪ್ರೂವ್ ಆಗಲ್ಲ. ಇದು ನೋಡಿ ಕಾರ್ಖಾನೆ ಮಾಲೀಕ ನಮ್ಮ ಹತ್ರಕ್ಕೆ ಬರೋದೇ ಇಲ್ಲ. ಇಲ್ಲಿ ಮಂತ್ರಿಗಳಿಗೂ, ಕೇಂದ್ರ ಮಂತ್ರಿಗೂ, ರಾಜ್ಯ ಮಂತ್ರಿಗೂ ಫೈಟ್ ಇದೆ ಅಂತ ಬರಲ್ಲ. ಇದು ರಾಜಕೀಯ ಚುನಾವಣೆ ಭಾಷಣಕ್ಕೆ ಕಾರಣ ಆಗ್ತದೆ ಬಿಟ್ಟರೆ ಯಾವುದೋ ನನ್ನ ಜಾಗ ಕೊಡಲಿಲ್ಲ, ನನ್ನ ಫ್ಯಾಕ್ಟ್ರಿ ಮಾಡಲಿಲ್ಲ ಅನ್ನೋದು, ನಾವು ಕೊಡ್ತೀವಿ ಮಾಡಲಿಲ್ಲ ಅನ್ನೋದು ಇದರಿಂದ ಮಂಡ್ಯದ ಯುವಕರಿಗೆ, ಮಂಡ್ಯ ಜಿಲ್ಲೆಗೆ ಅನ್ಯಾಯ ಆಗೋದು ಬೇಡ. ಈ ಫೈಟನ್ನು ಸ್ಟಾಪ್ ಮಾಡೋಣ. ಋಣಾತ್ಮಕವಾಗಿ, ಧನಾತ್ಮಕವಾಗಿ ಹುಡುಗರ ಯುವಕರು ನಿಮಗೂ ಓಟ್ ಹಾಕಿದ್ದಾರೆ, ನನಗೂ ಓಟ್ ಹಾಕಿದ್ದಾರೆ, ನನ್ನೂ ಗೆಲ್ಸಿದ್ದಾರೆ, ನಿಮ್ಮನ್ನೂ ಗೆಲ್ಸಿದ್ದಾರೆ. ಇಬ್ಬರು ಸೇರಿ ಮಂಡ್ಯ ಅಭಿವೃದ್ಧಿಗೆ ಕಾರ್ಖಾನೆ ಸ್ಥಾಪನೆ ಮಾಡೋಣ. ಲೆಟ್ ಇಟ್ ಬಿ ಕಾನೂನು ಪ್ರಕಾರ ಹೆಂಗಿದೆ. ನೀವು ಸುಮ್ಮನೆ ಲೆಟ್ರ್ ಬರೆಯೋದು, ನಾನು ಜಾಗ ಕೊಡ್ತೀನಿ ಅನ್ನೋದ್ರಿಂದ ಕಾರ್ಖಾನೆ ಬರಲ್ಲ. ಉತ್ತಮ ವಾತಾವರಣವನ್ನು ಸೃಷ್ಟಿ ಮಾಡಿ ಕಾರ್ಖಾನೆಯವ್ರನ್ನ ಕನ್ವಿನ್ಸ್ ಮಾಡಿ ಫ್ಯಾಕ್ಟ್ರಿ ತರೋಣ. ಈಗ ನಾನೀಗ ಜಾಗ ನೋಡಿದ್ದೀನಿ, ಕ್ಯಾಬಿನೆಟಲ್ಲಿಟ್ಟು ಕೊಡೋಕ್ಕೆ ರೆಡಿ ಇದ್ದೀವಿ. ಕಾನೂನಾತ್ಮಕವಾಗಿ ಏನಿದೆ ಅದನ್ನು ಮಾಡಿ ಅಂತ ಹೇಳ್ತೀನಿ. ನಾನೇನು ಹೇಳ್ತೀವಿ, ಈಗ ಅರ್ಜಿನ ಅವ್ರು ಹಿಡ್ಕೊಂಬನ್ನಿ ಅಂತ ನಾನು ಹೇಳಲ್ಲ, ಯಾರು ಅಮೇರಿಕದವರು ಹಿಡ್ಕೊಂಬನ್ನಿ. ಬಟ್ ಕಾನೂನಾತ್ಮಕವಾಗಿ ಸಿಂಗಲ್ ವಿಂಡೋದಲ್ಲಿ ಒಂದು ಅಪ್ಲಿಕೇಶನ್ ಹಾಕಬೇಕು ನಾವು. ಯಾಕಂದರೆ ಇದು ಕೃಷಿ ಪ್ರಧಾನ, ಇದು ಒಂದು ನಿಮ್ಮ ತಲೆಯಲ್ಲಿರಲಿ. ಈ ಜಿಲ್ಲೆ ಕೃಷಿ ಪ್ರಧಾನವಾದ ಜಿಲ್ಲೆ, ಕೈಗಾರಿಕೆ ವಲಯ ಅಲ್ಲ. ಇಲ್ಲಿ 1 ಎಕರೆ 2 ಎಕರೆ 30 ಕುಂಟೆ ಅನ್ನ ತಿನ್ನೋ ರೈತ ಇರೋದು ಇಲ್ಲಿ ಯಾಕೆ ಸಿದ್ಧಪಡಿಸೋ ಜಾಗ ಇಲ್ಲ ಅಂದರೆ ಇದು ಫ್ಯೂಚರ್ ಗೋಲ್ಡ್. ನೀವೊಂದು ತಲೆಯಲ್ಲಿ ಇಟ್ಕೊಳ್ಳಿ, ಅಗ್ರಿಕಲ್ಚರ್ ಫ್ಯೂಚರ್ ಗೋಲ್ಡ್. ಮುಂದೆ ಆಹಾರ ಉತ್ಪಾದನೆ ಕಡಿಮೆ ಆದಾಗ ನಿಮಗೆ ಫ್ಯಾಕ್ಟ್ರಿ ಎಲ್ಲ ಕೃಷಿ ವಲಯಕ್ಕೆ ಭಾಳ ಬೆಲೆ ಬರುತ್ತೆ, ಅದು ಗೋಲ್ಡ್, ಇದು ಫ್ಯೂಚರ್ ಗೋಲ್ಡು. ಈ ಜಾಗವನ್ನು ನಾವು ಕಿತ್ಕೊಂಡು ಕೈಗಾರಿಕೆಗೆ ಕೊಟ್ಟರೆ ಅದು ಆಹಾರ ಉತ್ಪಾದನೆಗೆ ಕುಂಠಿತ ಆಗ್ತದೆ. ಅದರಿಂದ ಇಲ್ಲಿ ಕಾರ್ಖಾನೆಗಳನ್ನು ಸೃಷ್ಟಿ ಮಾಡಿಲ್ಲ. ಆದರೆ ಕೈಗಾರಿಕಾ ಸಚಿವರು ನಮ್ಮ ಜಿಲ್ಲೆಯವರು, ನಾನು ಯುವಕ ಇದ್ದೀನಿ, ನಮಗೆ ಕಾರ್ಖಾನೆಗಳು ಒಂದಷ್ಟು ಬರಲಿ ಅನ್ನೋ ಇಂಟೆನ್ಷನ್ ಇರೋದ್ರಿಂದ ಉತ್ತಮ ವಾತಾವರಣವನ್ನು ಸೃಷ್ಟಿ ಮಾಡಿ ಕಾರ್ಖಾನೆಯನ್ನು ತರೋದಕ್ಕೆ ಒಂದಷ್ಟು ಜನ ಉದ್ಯೋಗಗಳಿಗೆ ಕೊಟ್ಟರೆ ನಮ್ಮ ಮಕ್ಕಳು, ನಿಮ್ಮ ಮಕ್ಕಳುಗಳಿಗೆ ಮಂಡ್ಯ ಭಾಗದಲ್ಲಿ ಕೆಲಸ ಆಗ್ತದೆ. ನಾನು ಜಾಗ ಕೊಡೋಕೆ ರೆಡಿ ಇದ್ದೀನಿ. ಕುಮಾರಸ್ವಾಮಿ ಅವ್ರನ್ನ ಇನ್ವೈಟ್ ಮಾಡ್ತೀರಾ ಸರ್, ಜಾಗ ನೋಡಿ ಬನ್ನಿ ಅಂತ? ಈಗ ಹೇಳೋದಲ್ಲ, ಅವರು ಉತ್ತಮವಾಗಿ ಧನಾತ್ಮಕವಾಗಿ. ಈಗ ಅವರು ಒಂದು ದಿಶಾ ಮೀಟಿಂಗಲ್ಲಿ ಯಾವುದದು ಖೇಲೋ ಭಾರತಕ್ಕೆ 1 ಎಕರೆ ಜಾಗ ಬೇಕಂದ್ರೆ, ಖೇಲೋ ಇಂಡಿಯಾಗೆ 1 ಎಕರೆ ಸ್ಯಾಂಕ್ಷನ್ ಅಂತ ಕಲ್ಲಳ್ಳಿಲಿ ಕೊಟ್ಟೆ, ತೊಗೊಳ್ರಿ 1 ಎಕರೆ ಅಂತ RIDC ತಹಸೀಲ್ದಾರ್ಗೆ ಹೇಳಿದೆ, ಅಲ್ಲೇ ಸ್ಪಾಟಲ್ಲಿ ಕೊಟ್ಟೆ. ನಾನು ಧನಾತ್ಮಕವಾಗಿ ಕೆಲಸ ಮಾಡೋದಕ್ಕೆ ವಿರೋಧ ಪಕ್ಷ ಆಗಲಿ ಆಡಳಿತ ಪಕ್ಷ ಆಗಲಿ ರೆಡಿ ಇದ್ದೀನಿ. 15 ದಿನ ಮಾತ್ರ ಚುನಾವಣೆ ಮಾಡೋಕ್ಕೆ ರೆಡಿ ಇದ್ದೀನಿ. ಇದು ಚುನಾವಣಾ ಭಾಷಣ ಅಥವಾ ಚುನಾವಣಾ ತಂತ್ರಗಾರಿಕೆ ಆಗಬಾರ್ದು. ಜಾಗ ಕೊಡೋಕ್ಕೆ ಈಗ ರೆಡಿ ಇದ್ದೀವಿ. ನನ್ನ ಇತಿಮಿತಿ ಇಷ್ಟೇ ಇರೋದ್ರಿ, ನನ್ನ ಕ್ಷೇತ್ರದಲ್ಲಿ ಜಾಗ ಹುಡುಕಿದ್ದೀನಿ. ನನ್ನ ಮುಖ್ಯಮಂತ್ರಿಗಳಿಗೆ ಲೆಟ್ರ್ ಬರೆದು ಇದನ್ನು ಕ್ಯಾಬಿನೆಟಲ್ಲಿಟ್ಟು ಜಾಗ ಕೊಡ್ಸೋಕೆ ರೆಡಿ ಇದ್ದೀನಿ. ಮುಂದೆದು ನನಗಿಂತ ತುಂಬ ಭಾಳ ದೊಡ್ಡ ಎತ್ತರ ಚೇರಲ್ಲಿ ಕೂತಿರೋದು. ನೀವು ನನ್ನನ್ನು CM ಕೇಳ್ದಂಗೆ, ನನ್ನನ್ನು ಕೇಂದ್ರ ಮಂತ್ರಿ ಕೇಳ್ದಂಗೆ ಕೇಳಿದ್ರೆ ಆಗಲ್ಲ. ನನ್ನ ಹತ್ರ ಎಷ್ಟು, ನನ್ನ ಕೈಲಿ ಎಷ್ಟು ಪವರ್ ಇದೆ ಅಷ್ಟು ನಾನು ಮುಂದಕ್ಕೆ ಬಂದಿದ್ದೀನಿ. ಜಾಗ ನಿಮ್ಮನ್ನು ಕರ್ಕೊಂಬಂದು ತೋರಿಸಿದ್ದೀನಿ. ಇದೇ ಜಾಗ ಕೊಡ್ತೀವಿ ಅಂತ ಹೇಳಿದ್ದೀವಿ. ಈ ಜಾಗನ ಕೊಡೋಕ್ಕೆ ರೆಡಿ ಇದ್ದೀವಿ. ಟಾರ್ ರೋಡ್ ಹಾಕ್ಸಿ ನೀಟಾಗಿ ಕಾರ್ಖಾನೆಯ ವಾತಾವರಣ ಸೃಷ್ಟಿ ಮಾಡೋಕ್ಕೆ ರೆಡಿ ಇದ್ದೀವಿ. ಮತ್ತು ಧನಾತ್ಮಕವಾಗಿ ಚಿಂತನೆ ಮಾಡೋಕ್ಕೆ ರೆಡಿ ಇದ್ದೀವಿ. ಫೈಟ್ ಮಾಡಿದ್ರೆ ಕಾರ್ಖಾನೆ ಬರಲ್ಲ, ಬೇರೆ ರಾಜ್ಯಕ್ಕೆ ಕೊಟ್ಟೋಗ್ಬಿಡ್ತವೆ. ಬೇರೆ ರಾಜ್ಯದವರು ಕಾರ್ಖಾನೆ ಬರುತ್ತಲ್ಲ ಅಂತ ಕಾಯ್ಕೊಂಡು ಕೂತಿದ್ದಾರೆ. ನಮ್ಮಲ್ಲಿರೋ ವಾತಾವರಣ, ನಮ್ಮಲ್ಲಿ ಗುಂಡಾಯಿಸಮ್ ಇಲ್ಲ, ಥ್ರೆಟ್ ಯಾವುದೇ ಕಾರ್ಖಾನೆಯವ್ರ ಹತ್ರ ರೋಲ್ ಕಾಲ್ ಇಲ್ಲ. ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ, ಪೊಲೀಸಿಂಗ್ ಚೆನ್ನಾಗಿದೆ. ಅದರಿಂದ ಪ್ರತಿ ದೇಶದ, ಪ್ರತಿ ರಾಜ್ಯದ ಕಾರ್ಖಾನೆಗಳು ಕರ್ನಾಟಕಕ್ಕೆ ಬರಬೇಕು ಅಂತಿದ್ದಾರೆ. ಅದರಿಂದ ನಾವು ಒಳ್ಳೆ ವಾತಾವರಣ ಸೃಷ್ಟಿ ಮಾಡೋಕ್ಕೆ ರೆಡಿ ಇದ್ದೀವಿ. ಎಲ್ಲದಕ್ಕೂ ಇಲ್ಲಿ ಹೇಳೋದಕ್ಕಾಗಲ್ಲ. ನಾವು ಜಾಗ ತೋರಿಸಿದ್ದೀವಿ. ವಿ ಆರ್ ರೆಡಿ ಟು ಗಿವ್. ನಾನು ನೀವು ನೋಡಿ, ಇದೆ ನೀವು ಮಂಡ್ಯದ ಯುವಕರಾಗಿ ನೀವು ದಯವಿಟ್ಟು ನಿಮ್ಮನ್ನು ರಿಕ್ವೆಸ್ಟ್ ಮಾಡೋದು, ಧನಾತ್ಮಕವಾಗಿ ಚಿಂತನೆ ಮಾಡೋಣ. ಈಗ ಅವ್ರ ಪ್ರಶ್ನೆಗೆ ನನ್ನ ಹತ್ರ ಟೆಂಪ್ಟ್ ಮಾಡಿ ಉತ್ತರ ಬೇಡ. ಧನಾತ್ಮಕ ಅಲ್ಲಲ್ಲ, ಅವ್ರ ಪ್ರಶ್ನೆ ಏನಿದೆ ಅಂದರೆ, ನೀವು ಕ್ವಶನ್ ಪೇಪರ್ ಹಾಕ್ಬೇಕಾ ಅಂದರೆ ನಾನು ಏನು ಹೇಳ್ತೇನೆ. ಒಂದು ನಿಮಿಷ ಅವರ ಪ್ರಶ್ನೆ ಟೆಂಪ್ಟಿಂಗ್ ಪ್ರಶ್ನೆ ಇದೆ. ನೀವು ಕೇಳಿದ್ರೆ ಕೇಳಿ, ಕೇಳಿದ್ರಿಲ್ಲ. ಅವ್ರ ಪ್ರಶ್ನೆ ಟೆಂಪ್ಟಿಂಗ್ ಇದೆ. ಹಂಗಂದ್ರೆ ಅವ್ರು ಪೇಪರ್ ಹಾಕ್ಬೇಕಾ? ತಿರುಗಿ ನಾಳೆ ಹೋಗಿ ನೀವು ಪೇಪರ್. ನಾನು ಧನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಜಾಗ ಕೊಡೋಕ್ಕೆ, ಇದೇ ಜಾಗವನ್ನು ಕೊಡೋಕ್ಕೆ ರೆಡಿ ಇದ್ದೀನಿ. ಕಾನೂನಲ್ಲಿ ಏನಿದೆ ಅನ್ನೋದು ನನಗಿಂತ ಚೆನ್ನಾಗಿ ಅವರು 2 ಸರಿ CM ಆದವ್ರಿಗೆ ಗೊತ್ತಿದೆ. ಆ ಮೂಲಕ ಹೋಗೋಣ, ಜಾಗ ಕೊಡ್ತೀನಿ. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋಣ ಅಂದರೆ, ನಮ್ಮ ಕೈಗಾರಿಕಾ ಅಧಿಕಾರಿಗಳು ಫೋನ್ ಮಾಡಿದಾಗ ಅವ್ರು ಫೋನ್ ತೊಗೊಂಡಿಲ್ಲ.
ಯಾರು ಅವ್ರು ಹೇಳ್ತಾರೋ ಸೆಮಿ ಕಂಡಕ್ಟರ್ ಕಂಪ್ನಿಯವರು ಅವರು ಇದಕ್ಕೆ ಬರ್ತಾಯಿಲ್ಲ, ಏನು ಕನೆಕ್ಟಿಂಗಿಗೆ ಬರ್ತಾಯಿಲ್ಲ. ಯಾರು ಕೊಡೋಣ ಜಾಗ? ಕನೆಕ್ಟಿಂಗ್ ಈಗ ಆಯಿತು, ನಾವೇ ಮುಂದೆ ಹೋಗೋಣ, ನನಗಾರ ನಂಬರ್ ಕೊಡಿ ಸರ್, ಅವ್ರಿಗೆ ಫೋನ್ ಮಾಡಿ ಸರ್ ಎಷ್ಟು ಎಕರೆ ಜಾಗ ಬೇಕು ಏನು ನಾನೇ ಮಾತಾಡ್ತೀನಿ ಅಂದರೆ ಅವರು ಕನೆಕ್ಟಿಂಗಿಗೆ ಬರ್ತಾಯಿಲ್ಲ. ರಾಜ್ಯ ಸರ್ಕಾರ ಅವ್ರನ್ನ ಕನೆಕ್ಟ್ ಮಾಡೋಕ್ಕೆ ಹೋದರೆ ಕನೆಕ್ಟ್ ಆಗ್ತಾಯಿಲ್ಲ. ಮುಂದಕ್ಕೆ ಏನಾಗಬೇಕು ಅನ್ನೋದನ್ನ ಕುಮಾರಣ್ಣ ಹೇಳ್ಬೇಕು. ಅಲ್ಲ ಸರ್, ಯಾಕಂದ್ರೆ ಈಗ ಇಷ್ಟು ದಿನ ಗೊಂದಲ ಇತ್ತು ಸರ್. ನೀವು ಜಾಗ ಇಲ್ಲ ಇದೆ ಅಂತ ಹೇಳ್ತಿದ್ರೆ, ಅವ್ರು ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ಒಂದು ಜಿಲ್ಲೆ ಜನಕ್ಕೆ ಒಂದು ಕ್ಲಾರಿಫಿಕೇಶನ್ ಬೇಕಿದೆ ಸರ್. ಜಾಗ ಇದೆ ಅನ್ನೋದು ನೀವು ಸ್ಪಷ್ಟಪಡಿಸಿದ್ದೀರಾ. ಈ ಎದುರು ಬದ್ರು ಕೂತ್ಕೊಂಡು ಅಥವಾ ಬಹಿರಂಗವಾಗಿ ಸಭೆ ನಡೆಸಿ ಎದುರು ಬೆದ್ರು ಕೋರಕ್ಕೆ ರಾಜಕಾರಣ ಇಲ್ಲ ಅಂತ ಆಗ್ಲಿಂದ ಹೇಳ್ತಾ ಇದ್ದೀನಿ. ಜಾಗ ಇದೆ, ಇನ್ನು ಮಿಕ್ಕಿದ್ದು ನೀವು ಕೇಂದ್ರ ಮಂತ್ರಿ ಹತ್ರ ಕೇಳ್ಕೊಳ್ಳಿ. ಜಾಗ ಇದೆ, ಜಾಗ ಕೊಡಕ್ಕೆ ರೆಡಿ ಇದ್ದೀವಿ, ಕಾರ್ಖಾನೆ ತನ್ನಿ. ಯಾವ ದಿನ ಅದು ಮಾಡ್ತಾನೆ ಇದೀವಿ. ಜಾಗ ರೆಡಿ ಇದೆ, ಜಾಗ ಒಂದು ನಿಮಿಷ ರೀ, ಮಿಕ್ಕಿದೋಗಿ ನೀವು ಕುಮಾರಸ್ವಾಮಿ ಅವ್ರ ಹತ್ರ ಕೇಳ್ರಿ. ಜಾಗ ರೆಡಿ ಇದೆ, ಜಾಗ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ, ಜಾಗ ಸಿದ್ಧ ಇದೆ. ರಾಜಕಾರಣ ಮಾಡೋದು ಬಿಟ್ಟು ಮಂಡ್ಯ ಯುವಕರು ನಿಮಗೆ 3 ಲಕ್ಷ ಓಟನ್ನು ಕೊಟ್ಟು ಗೆಲ್ಲಿಸಿದ್ದಾರೆ. ಹಿಂದೆ 8,000 ಕೋಟಿ ಬಂದು ಅಭಿವೃದ್ಧಿ ಐತಲ್ಲ, ಆ ಥರ ಪೇಪರ್ ಆಗೋದು ಬೇಡ. 25 ಕೋಟಿ ಶುಗರ್ ಸ್ಕೂಲ್ ಬಂದೋಯ್ತಲ್ಲ, ಆ ಥರ ಆಗೋದು ಬೇಡ. ಒರಿಜಿನಲ್ ಕಾರ್ಖಾನೆ ತನ್ನಿ, ಕೈಗಾರಿಕೆಗಳಿಗೆ ಜಾಗ ಕೊಡ್ತೀವಿ. ಯುವಕರು, ಮಂಡ್ಯ ಯುವಕರ ಭವಿಷ್ಯದ ಪ್ರಶ್ನೆ, ನಂದು ನಿಮ್ಮದು ರಾಜಕಾರಣ ಬೇಡ. ವಿ ಆರ್ ರೆಡಿ ಟು ಗಿವ್. ಅಂದ್ರೆ ಇಲ್ಲಿದೆ ಜಾಗ ಬಂದು ನೋಡಿ. ಎಸ್.